ಹಲೋ ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಶರಣ್ರಿ ದೊಡ್ಡ ಮಂದಿಗೆ ಬರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಸೊ ಎಲ್ಲರೂ ಹೋಗ್ಯಾರು ಸ್ಕೂಲಿಗೆ. ಅದು ಅವ್ರಿಬ್ರು ಅಕ್ಕಗಳು ಹೋದರು, ಅವರು ಹೋದರು. ಸೊ ಇವತ್ತು ಲೇಟ್ ಆಗಿದ್ದೀನಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಅಂದರೆ ನಮ್ಮ ಯಜಮಾನ್ರಿಗೆ ನಾಷ್ಟ ಮಾಡಿಕೊಡೋಕ್ಕಾಗಲಿಲ್ಲ. ಅವ್ರು ಹಂಗೆ ಹೋದರು. ಆಮೇಲೆ ಅವರಿಬ್ಬರಿಗೂ ಅಕ್ಕಗಳಿಗೆ ಪೂರಿ ಮಾಡಿಕೊಟ್ನಿ. ಸೊ ಪೂರಿನ ನಾನು ಒಂದೆರಡು ಮಾಡ್ಕೊಂಡು ತಿಂದೇನಿ. ಹೊಟ್ಟೆ ಫುಲ್ ಮಾಡ್ಕೊಂಡು ಆಮೇಲೆ ಮುಂದಿನ ಕೆಲಸ ರೀ ನಂದು. ಈಗ ಬರೀ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡೋಣಂತ. ಮನೆ ಅಂತಿ ಇಷ್ಟು ಚಂದ ಆಗಿತ್ತಲ್ಲ, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಫಟಾಫಟ್ ಅಂತೆಲ್ಲ ಸೆಟ್ ಮಾಡ್ಕೊಂಡು ಆಮೇಲೆ ಸಿಗೋಣಂತ ನಿಮಗೆ. ಇವತ್ತೊಂದು ಪಾರ್ಟಿ ಐತಿ ಅಂತ ಸ್ವಲ್ಪ ಸುಳ್ವಿಗೆ ಸಿಕ್ಕೈತಿ. ಬಟ್ ಕಾಲ್ ಮಾಡ್ತೇನೆ ಅಂತ ಹೇಳ್ಯಾರು ನಮ್ಮ ಯಜಮಾನ್ರು. ಕಾಲ್ ಮಾಡ್ರಿ ಅಂದ್ರೆ ಗೊತ್ತಾಗತಿ ಐತಿಲ್ಲೋ ಅಂಥೇಳಿ. ಬೇರೆ ಏನೇನು ಇರ್ತೈತಿ ಅಂತ ನೋಡೋಣ. ನಾನು ಇವತ್ತು ಅಂದ್ಕೊಂಡೇನಿ ಸ್ವಲ್ಪ ಬ್ಯಾಗ್ನ ಸೆಟ್ ಮಾಡೋಣ ಅಂತ. ಯಾಕಂದ್ರೆ ದಿನಗಳು ಕಮ್ಮಿ ಅದಾವೆ ನಮ್ಮ ಹತ್ತಿರ. ಆಮೇಲೆ ಏನಕ್ಕಂತಂದ್ರೆ ಅರ್ಜೆಂಟ್ರೊಳಗೆ ಏನಾರ ಪ್ಯಾಕ್ ಮಾಡಕ್ಕೆ ನಿಂತಿರ್ತವೆ, ತಲೆ ಕೆಡ್ತೈತಿ. ಸೊ ನಾ ಅಲ್ಲಿಂದ ತೊಗೊಂಡು ಬಂದೀನಿ. ಹೊಳ್ಳಿ ಮದ್ವೆಗೆ ಹೋದ್ರಾತು ಎಲ್ಲ ರೆಡಿ ಮಾಡ್ಕೊಂಡಂತ. ಬಟ್ ನಾನು ಇನ್ನೂ ಮಟ್ಟ ಏನೂ ರೆಡಿ ಮಾಡಿಲ್ಲ. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಎಲ್ಲಿ ಮಟ್ಟ ಇತ್ತಂದ್ರೆ ಮೇ 1ನೇ ತಾರೀಕು ಹೋಗೋಣ ಊರಿಗೆ ಅಂತ. ಬಟ್ ಇವಾಗ ಫೆಬ್ರವರಿಗೆ ನಾವು ಹೋಗ್ಬೇಕಾಗೈತಿ ನಾವು ಊರಿಗೆ ಪೋಸ್ಟಿಂಗ್ ಸಂಬಂಧಾಗೆ. ಅದಕ್ಕೆ ವಿಚಾರ ಮಾಡ್ತೀನಿ. ಅದ್ರ ಕಲರ್ಸ್ ಎಲ್ಲ ತಂದು ಫಾಲ್ ತಂದು ಹಚ್ಕೋಬೇಕಂತ. ನಾಳಿಂದ ನಮ್ಮ ಯಜಮಾನ್ರದ್ದು ಸುಟಿ ಐತಿ. ಅವ್ರು ನಾಳೆ ಲೆಟರ್ ತೊಗೊಂಬಂದ್ರೆ ಮುಗೀತು. ಅವ್ರು ಹೋಗಂಗಿಲ್ಲ ಆಮೇಲೆ. ಅದಕ್ಕಾಗಿ ಅವ್ರೇನಾರ ಇಲ್ಲೇ ಮಾಡ್ಕೊಂಡ್ರು ಹಂಗೆ, ಇಲ್ಲಂದ್ರೆ ಮತ್ತೆ ಹೋಗಿ ಮಂದಿ ಕೈಯಾಗ ಕೊಡ್ಬೇಕಾಕತಿ. ಅಲ್ಲೂ ಮಷಿನ್ ಐತಿ ಕರೆ ನಮ್ಮ ಅಕ್ಕಂದ. ಬಟ್ ಅದನ್ನು ನಂಗೆ ತುಳಿಯಾಕ ಬರಲ್ಲ ರೀ. ಅದು ಇಟ್ಟು ಟೈಟ್ ಐತಂದ್ರೆ ನಂದು ಅಷ್ಟು ಭಾರ ಹಾಕಿ ಎತ್ತೀನಿ ಅಂದ್ರೂ ಅದು ಕುಯ್ ಅನ್ನಂಗಿಲ್ಲ ನನ್ನ ಕೈಲಿ. ಸೊ ಅದಕ್ಕಾಗಿ ನೋಡು ಟ್ರೈ ಮಾಡು. ನನ್ನ ಹತ್ರ ಆದ್ರೆ ಏನಿಲ್ಲ ರೀ, ಬಟನ್ ಫಟ್ ಅಂತ ಪಡಿಗಳು ಚಾರ್ಜ್ ಅಂತ ಹೋಗತಿ. ಯಾಕಂದ್ರೆ ನನ್ನ ಕಡೆ ತಾಕತ್ತಿಲ್ಲ ಅಂತ ಹೇಳಿ ಅಂತ ಕೊಡ್ಸಾರ ಅಂತ ಅನ್ಕೋತೇನೆ ನಾನೇ ಈಗ. ಏನು ಗೊತ್ತಿಲ್ಲ, ನೋಡೋಣ ಏನಾಕತ್ತಂತ. ಈಗ ಸ್ವಲ್ಪ ಮಣಿ ತೋರಿಸ್ಬಿಡ್ತೀನಿ ಹೆಂಗೆ ಐತಿ ಗಿಜಿ ಅಂತ. ಎಲ್ಲ ರೆಡಿ ಆದಮೇಲೆ ಮತ್ತೆ ತೋರಿಸ್ತಾನೆ ಹೆಂಗೆ ಆಕತ್ತಂತ ಹೇಳಿ. ಬಟ್ ಅಷ್ಟೇನು ಪರ್ಫೆಕ್ಟಾಗಿ ಮಾಡಕ್ಕೆ ಹೋಗಲ್ರಿ. ಯಾಕಂದ್ರೆ ನಂಗೆ ಪ್ಯಾಕ್ ಮಾಡೋದೈತಿ. ಅವು ಎಲ್ಲಿದಾವೆ ಅಲ್ಲೇ ಇಡ್ತಾನೆ ಅವ್ನು ಜಾಡ್ನಿ. ಯಾವ ಬೇಕು ಅವ್ನು ತೊಗೊಳ್ದು, ಯಾವ ಬೇಡ ಅವ್ನು ಒಗ್ಯೋದು ಹಂಗೆ ಮಾಡತ್ತೆ. ನಾನೀಗ ಆಲ್ಮೋಸ್ಟ್ ಒಗ್ಯೋದಾಕತ್ತಂತ ಹೇಳಿ ಬೇಜಾರು ಆಗತ್ತೈತಿ. ಯಾಕಂದ್ರೆ ನಾವು ಹೊಸ ಖರೀದಿ ಮಾಡ್ಬೇಕನ್ನತ್ತೀನಿ ಸ್ಟೀಲ್ನು. ಯಾಕೋ ಏನು ಜರ್ಮನಿ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರತ್ತೈತಿ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳ್ತಾರೆ ನನಗೆ. ಹಾಗಾಗಿ ನಾನು ಅಂದ್ಕೊಂಡೇನಿ ಒಗಿಬೇಕು ಅವ್ನು ಅಂತೇಳಿ. ನಮ್ಮ ಅತ್ತೆ ಊರಿಗೆ ತೊಗೊಂಬರ್ಬೇಕಾರೆ ಅಂತಂದರು. ನೋಡೋಣ ಊರಿಗೆ ಅಂದ್ರೆ ಸ್ವಲ್ಪ ಅರ್ಬಿನ ಒಯ್ಬೇಕಲ್ರಿ, ಮದುವೆ ಐತಿ. ಮತ್ತೆಲ್ಲ ಹೊಸ ಖರೀದಿ ಮಾಡ್ಬೇಕಾಗತ್ತೆ. ಹೊಸ ಖರೀದಿ ಮಾಡಕತ್ತೀನಿ ಅಂದ್ರೆ ನಮ್ಮಪ್ಪ ಬೇಯ್ತಾನೆ ರೀ. ಯಾರಿಗೆ ಅನ್ಸಿದ್ರು ನಮ್ಮಪ್ಪ ಅನ್ಸ್ಬೇಕು. ನಾ ಅನ್ಸಂಗಿಲ್ಲ ಕರೇನಾ, ಬಟ್ ಆದರೂ ಅನಿಸ್ತಾನೆ. ಹಿಂಗದೇನು ಅನ್ಸಂಗಿಲ್ಲೂ ಅನಿಸ್ತೇನು, ಹಿಂಗದೇನು. ಏನಾರು ಖರೀದಿ ಮಾಡಕತ್ರ ಬೇಯ್ತಾನ, ರೊಕ್ಕ ಇದಕ್ಕೆ ವೇಸ್ಟ್ ಮಾಡ್ತಾರೆ ಅಂತ. ಸೊ ಹಂಗಾಗಿ ಸ್ವಲ್ಪರ ಒಯ್ಯಬೇಕಾರಿ. ನೋಡೋಣ ಏನೇನು ಒಯ್ಯೋದಾಕತ್ತೆ ಏನೇನಿಲ್ಲ ಅಂತ ಗೊತ್ತಿಲ್ಲ. ಆದರೂ ಸ್ವಲ್ಪ ಒಯ್ಯಬೇಕು. ಈಗ ಒಂದು ಸ್ವಲ್ಪ ಹಾಕ್ಬೇಕನ್ನತ್ತನ ಬ್ಯಾಗ್ದಾಗ. ನೋಡೋಣ ಅವ್ರಿಗೆ ಯಾವ ಬ್ಯಾಗ್ ಬೇಕು. ನಾ ಹಿಂಗೂ ಅನ್ಕೋತಾನೆ. ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ನಂಗೆ ಈ ಬ್ಯಾಗ್ ಬೇಕಂತಂದ್ರೆ ಏನು ಮಾಡೋದ್ರಿ, ಎಲ್ಲ ಮತ್ತೆ ತೆಗಿಬೇಕಲ್ಲ. ಅದನ್ನು ವಿಚಾರ ಮಾಡ್ತಾನೆ. ಕೇಳಿದ್ರೆ ಏನಂತ ನಿಂದು ಭಾಳ ಟೈಮ್ ಭಾಳ ಏನಿಲ್ಲ ರೀ. 8 ದಿನ ಐತಿ, ಕರೆಕ್ಟ್ 8 ದಿನ ಐತಿ ಇವತ್ತಿಂದ ಏನ. ಬಟ್ ಅವ್ನಿಗೇನು ಅನ್ಸುತ್ತೆ ಆಮೇಲೆ ಎಲ್ಲ ಭಾಳ ದಿನ ಆಯಿತು, ಇನ್ನೂ ಭಾಳ ದಿನ ಆಯಿತು ಅಂತ ಹಿಂಗೆ ಡೈಲಾಗ್ ಹೋಗಿತ್ತಾನೆ ನನಗೆ. ಅವ್ನು ಏನೂ ಮಾಡಂಗಿಲ್ಲ ರೀ ಭಾಳ ದಿನ ಇದ್ದರು. ಈಗೀಗ ಭಾಳ ಅಲಸಿ ಕೆಲಸ ಮಾಡ್ತಾನೆ. ಅವ್ನ ಜೊತೆ ನಾನು ಮೊದಲು ಅದೇನೆ ಅಲಸಿ ಅವ್ನ ಜೊತೆ ಮಾತಾಡಿ ಇನ್ನಟ್ ಆಗಕತ್ತಾನೆ. ಬರ್ರಿ ಮಾತಾಡು ಬರ್ರಿ, ಮನೆ ನೋಡ್ಕೊಂಬರ್ರಿ. ನೋಡಿರಿ ಇಷ್ಟು ಚಂದ. ಇಲ್ಲಿ ನೋಡ್ರಿ ಯಾ ನಮ್ಮನೆ ಪೇಜ್ ಹರಿದು ಹೋಗಿದ್ದಾರು. ಆಮೇಲೆ ಇಲ್ಲಿ ನೋಡ್ರಿ ಇವ್ರು ಅಡುಗೆ ಜೊಡ್ನಿಗಳು. ಈ ಚಾಪ್ ಹಿಂಗೈತಿ. ಅಲ್ಲಿ ನೋಡ್ರಿ ಇಲ್ಲೇ ಅವ್ನು ರಾತ್ರಿ ಸುಸು ಮಾಡ್ತಾನಲ್ಲ, ಅವ್ನು ಚಡ್ಡಿ ಕಳ್ದು ಹೋಗ್ದಿರ್ತಾವೆ. ಇಲ್ಲಿ ಅವ ಪುರಿ ಎಲ್ಲ ಹರಿದು ಹೋಗಿದ್ದಾನು. ಅದೊಂದು ಹೂವಿನ ಚೀಲಿತ್ತು, ಅದು ಹೂವೆಲ್ಲ ಬಾಡ್ಯಾವು. ಸೊ ಅದನ್ನು ಏನಂದ್ರೆ ಏನಂತಾರೆ ಅದಕ್ಕೆ ಧೂಪ ಮಾಡ್ಬೇಕಂತ ಇಟ್ಕೊಂಡಿನಿ. ಬಟ್ ಇನ್ನು ಮಾಡಿ ಯೂಸ್ ಇಲ್ಲ. ಯಾಕಂದ್ರೆ ಒಣಗಾಕೋ ಟೈಮ್ ಹಿಡಿತೈತಿ. ಮತ್ತು ನಾವು ಹೋಗೋದ್ರಾಗ ಏನಾಕತ್ತಿ. ಅದಕ್ಕಾಗಿ ಇಲ್ಲೇ ಅಕ್ಕಿ ತಂದು ಇಟ್ಟವು ನಿನ್ನೆ. ಸೊ ಅವು ಅಕ್ಕಿದಾವೆ ಇಲ್ಲೇ. ಇಲ್ಲಿ ನೋಡ್ರಿ ಹಾಲ ವಾಷಿಂಗ್ ಮಿಷಿನ್ ಅಂತೇಕ ಇದೇನದು ಸಿಂಕ್ ಅಂತೇಕ ಕನ್ಫ್ಯೂಸ್ ಆಗತ್ತನ್ರಿ. ಏನೇ ಮಾತಾಡ್ಬೇಕು ಏನು ಬಿಡ್ಬೇಕಂತ ಗೊತ್ತಾಗತ್ತು. ಇಲ್ಲಿ ನೋಡ್ರಿ ಬೀಟ್ ಚಂದ ಹೋಗೋದು ಯಾರು ಅವ್ನು ಮಕ್ಕೊಂಡು ನಾನು. ಸೊ ನಾನು ಏನು ಮಾಡ್ತೇನೆ ಅಂದ್ರೆ ಫಟಾಫಟ್ ಅಂತ ಎಲ್ಲ ನೀಟ್ ಮಾಡ್ಕೊಂಡು ನಿಮಗೆ ಫ್ರೆಂಡ್ಸ್ ನೋಡಿರಿ ಆಗಲೇ ನೋಡಿದ್ದಕ್ಕೆ ಈಗ ನೋಡಿದ್ದಕ್ಕೆ ಎಷ್ಟು ಪರಕ್ ಐತಿ ನೋಡಿರಿ. ಮತ್ತು ಒಗ್ಯಾನ ಒಣಗಿ ಹಾಕೀನಿ, ಒಣಗಲ್ಲ ಗ್ಯಾಪ್ ಹಾಕೀನಿ, ಚಾಲು ವಾಷಿಂಗ್ ಮಷಿನ್. ಸೊ ನಾನು ಕೂಡ ಜಳಕ ಮಾಡಿ ಪೂಜೆ ಮಾಡಿ ಎಲ್ಲ ಆಯ್ತು. ಈಗ ಸ್ವಲ್ಪ ಸಾಡಿ ಗಿಡಿ ತೆಗಿಬೇಕನ್ನತ್ತನು. ಬರ್ರಿ ನೋಡು ಏನಾಕತ್ತೆ ಅಲ್ಲಿ ಹೋಗಿ ಅಂಥೇಳಿ ರೂಮಿಗೆ ಹೋಗೋಣ ಫಸ್ಟ್. ಸೊ ನೋಡಿರಿ ಫ್ರೆಂಡ್ಸ್, ವೀಡಿಯೋ ಮಾಡ್ಬೇಕಂತ ಹೇಳಿ ತಾನೆ ನಾ ಏನೋ ಜಾಡ್ನಿ ಎದ್ದು ನಗ್ತಾನೆ ನೋಡ್ರಿ. ಹಾಯ್ ಟಾಟಾ ರಾಧೆ ರಾಧೆ ಜೈ ಶ್ರೀರಾಮ್. ಸೊ ಬರೀ ನಾ ಏನೋ ತಂದಾನಿ ತೋರ್ಸಾಕಂತ ಸಾಡಿ ಆಮೇಲೆ ತೋರಿಸ್ತಾನೆ. ಅದಕ್ಕಿಂತ ಮುಂಚೆ ಈಗ ಇದನ್ನು ತೋರಿಸ್ತಾನೆ. ಬಟ್ ಈ ವ್ಲಾಗ್ ನೆಕ್ಸ್ಟ್ ಡೇ ಕೂಡ ಬರ್ಬೋದು, ಯಾಕಂದ್ರೆ ಲೆಂತಿ ಆಗಿರ್ತದೆ. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಟ್ಟ ನೋಡಿರಿ, ಎಲ್ಲೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋ ಏನು ಬೋರಿಂಗ್ ಇರೋಂಗಿಲ್ಲ, ನಗ್ಸೋದಿರ್ತಾವೆ. ಸೊ ಅದಕ್ಕಾಗಿ
ಸೊ ಫ್ರೆಂಡ್ಸ್ ನನ್ನ ಕಡೆ ಏನೇನು ಅದಾವೆ ಗೋಲ್ಡ್ ಜ್ಯುವೆಲರಿ ಅಂತ ತೋರಿಸ್ತಾನೆ ನಿಮಗೆ. ಸೊ ಇವು ಸಣ್ಣ ಸಣ್ಣ ಕಿವ್ಯಾಗಿನೂ ರೀ, ಕಾಣಿಸ್ತಾವ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾದಾಗ, ನಾನು ಝೂಮ್ ಮಾಡಿ ತೋರಿಸ್ತಾನೆ ನಿಮಗೆ. ನಾನು ಹಿಂತಿಂತವ ಹಾಕೋಕೆ ಇಷ್ಟಪಡ್ತೀನಿ ನೋಡಿರಿ, ಇಷ್ಟು ಹಾಕೋಕೆ ಇಷ್ಟಪಡ್ತಾನೆ ನಾನು, ಇವನ್ ನನಗೆ ಇಷ್ಟ ಹಾಕವು. ಸೊ ಹಂಗಾಗಿ ಇವು ಮನೆ ಹೋದಾಗ ತೊಗೊಂಬಂದೀನಿ ರೀ ನಾನು, ಹಳ್ಳಿನೂ ಅದಾವು. ಬಟ್ ನೆಕ್ಸ್ಟ್ ತೋರಿಸ್ತಾನೆ. ನೆಕ್ಸ್ಟ್ ಬಂದು ನಂಗೆ ಉಂಗುರದ್ದೊಂದು ಶಾಕ್ ಐತ್ರಿ ನೋಡಿರಿ, ಉಂಗುರದ ಶಾಕ್ ಐತೆ ನನಗೆ. ಇದನ್ನು ನಾನು ಒಂದು ಕೊಂಡದ ಉಂಗುರ ತೊಗೊಂಡಿನಿ, ಅದರಿಂದ ಮಾಡ್ಸೇನಿ ಇದನ್ನು. ಇದಂತಿ ನಾರ್ಮಲ್ ರೀ, ಎಲ್ಲರೂ ಹೋಗ್ತಾರೆ. ಮತ್ತು ಮುಗ್ಬಟ್ಟನು ತೊಗೊಂಡು ಇಟ್ಕೊಂಡಿರ್ತೀನಿ, ಬಟ್ ಇದನ್ನಂತ ಯೂಸ್ ಮಾಡಿಲ್ಲ. ಇದನ್ನು ಯೂಸ್ ಮಾಡೀನಿ, ಬಟ್ ಇದನ್ನಂತ ಯೂಸ್ ಮಾಡಿಲ್ಲ ನಾನು. ಇದು ನೋಡಿರಿ, ಇವನು ಫಸ್ಟ್ ಇದನ್ನು ಆನ್ಲೈನ್ದಾಗ ನೋಡೇನ ನಾನು ಮಾಡಿಸಿದ್ನಿ. ಬಟ್ ಈಗೀಗ ನಂಗೆ ಇಷ್ಟ ಆಗೋದಿಲ್ಲ, ನಾನು ಕೊಡಕ್ಕೆ ಹೋಗಿದ್ನಿ. ಬಟ್ ಪತ್ತಾರ ಏನಂದ್ರು ಈಗ ರೇಟ್ ಭಾಳ ಹೆಚ್ಚಿಗೆ ಆಗೋದೈತಿ, ಆಮೇಲೆ ಕೊಟ್ಟು ಮರ್ಗೋಕಿತ್ತ ಇಟ್ಕೊಂಡು ಮರ್ಗು ಚಲೋ ಇಟ್ಕೋ, ಮುಂದೆ ನಿಂಗೆ ಇಲ್ಲಿಕಂದ್ರು ನಿನ್ನ ಮಕ್ಕಳಿಗೆ ಬರ್ತಾವು ಅಂತ ನಾಕತ್ರು. ಸೊ ಹಂಗಾಗಿ ಇವ್ನು ಮತ್ತೆ ವಾಪಸ್ ತೊಗೊಂಬನ್ನಿ, ಕೊಡಾಕಂತ ಹೋಗಿ ವಾಪಸ್ ತೊಗೊಂಬಂದಿನಿ ರೀ ನಾನು. ಮತ್ತು ಇವಾಗ ಕ್ಲಿಯರ್ ಹಂಗೆ ಕಾಣಿಸತ್ತಾವಿಲ್ಲ ಗೊತ್ತಿಲ್ಲ ನಂಗೆ. ಇದು ನತ್ನಿ ನಮ್ಮ ಅಣ್ಣನ ಮದ್ವೆಗೆ ಅಂತ ಹೇಳಿ ಮಾಡಿಸಿದ್ನಿ. ನತ್ನಿನೂ ನಮ್ಮ ಅಣ್ಣನ ಮದ್ವೆಗೆ ಅಂತ ಮಾಡ್ಸೀನಿ. ಈಗ ಮತ್ತೆ ಬಂತಲ್ಲ ರೀ ಮದುವೆ ನಮ್ಮ ತಮ್ಮಂದು ನಮ್ಮ ಅಣ್ಣಂದು. ಸೊ ಹಂಗಾಗಿ ಅದ ಮತ್ತು ಇವನ್ನ ನಮ್ಮ ಮಮ್ಮಿ ನನ್ನ ಮಗಳಿಗೆ ಮಾಡಿಸ್ಕೊಟ್ಟಾಳು. ಬಟ್ ಒಂದು ಸಲ ಇನ್ನೂ ಕಿವಿಗೆ ಹಚ್ಚಿಲ್ಲ ಇವನ್ನ, ಇವು ಹಂಗೆ ಅದಾವು ಎಲ್ಲ ಒಗತ್ಲಿಂದ ಇಟ್ಕೋಬೇಕಲ್ರಿ ಎತ್ತರ ಸಂಬಂಧಾಗೆ. ನಾ ಇವನ್ನೆಲ್ಲ ತೊಗೊಂಬಂದ್ಬಿಟ್ನಿ, ನಾನು ಭಾಳ ದಿನ ಬಿಟ್ಟು ಹೋಗ್ತಾನಂತ. ಬಟ್ ಏನು ಮಾಡಿದ್ರಿ ಈಗ ನಾವು ವಾಪಸ್ ಹೋಗೋದು ಬಂದತ್ ನೋಡಿರಿ. ಇದು ನೋಡಿರಿ ಉಂಗುರ, ಇದನ್ನು ಕಿರ್ಬಟ್ಟಿಗೆ ಅಂತ ಮಾಡ್ಸೀನಿ ನಾನು, ಕಿರ್ಬಟ್ಟಿಗೆ ಅಂತ ಮಾಡ್ಸೀನಿ ನೋಡಿರಿ. ಇಲ್ಲಿ ನಾನು ಹೋದ ಕೂಡಲೇ ನಂಗೆ ಪತ್ತಾರ ಅಂಗಡಿ ಒಳಗೆ ಇಷ್ಟ ಆಯಿತು. ಸೊ ಅವ್ರು ಅವಾಗ ಎಷ್ಟು ಅಂದ್ರೆ ಇದು 5,000 ರೂಪಾಯಿ ರೀ ಅವಾಗ. ಈಗ ಇದು ನಾನು ಕೊಡಕ್ಕೆ ಹೋದ್ರೆ 17,000 ರೂಪಾಯಿ ಹೇಳಿರೋರ ವಾಪಸ್. ಸೊ ಕೊಡು ಇಚ್ಛೆ ಏನಿಲ್ಲ ರೀ, ನಾ ಹಾಕೊಲಿಕ್ಕಂದ್ರೆ ನನ್ನ ಮಕ್ಕಳು ಹಾಕೋತಾರು ಮುಂದೆ ಅಂತ ಹೇಳಿ ವಾಪಸ್ ಇಟ್ಕೊಂಡು ಇದನ್ನು 5,000 ಕೊಟ್ಟು ರೀ. 17,000 ನೋಡಿರಿ, ಬರೀ ಒಂದು ವರ್ಷಕ್ಕಿಂತ ಕಡಿಮೆ ಇನ್ನು ಅಟ್ರೊಳಗೆ. ಮತ್ತು ಇವು ಬಂದು ನಮ್ಮ ಅಮ್ಮ ನಾವು ಸಣ್ಣವರಿದ್ದಾಗ ನನಗೆ ನಮ್ಮ ಮಕ್ಕಳು ಮಾಡಿಸಿದ್ರು. ನಮ್ಮ ಅಕ್ಕ ಏನೋ ಕೊಟ್ಟ ಅಂತ ಕೊಟ್ಟು ಬೇರೆ ಮಾಡಿಸ್ಕೊಂಡಾಳು. ಬಟ್ ನಾ ಕೊಟ್ಟಿಲ್ಲ ರೀ, ಇನ್ನೂ ಅದಾವ ನನ್ನ ಕಡೆ ಇವ ಕೊಡಕ್ಕಂತ ಹೋಗಿನಿ. ಬಟ್ ಅದಕ್ಕೂ ಬ್ಯಾಡ ಅಂದರು, ನಮ್ಮ ಪತ್ತಾರ ಒಬ್ಬ ಹಿಂಗೆ ಅದಾನ್ರಿ, ಬಟ್ ಎಲ್ಲ ಕೊಡಬೇಡ ಅಂತ ಅಂತಿರ್ತಾನು. ಸೊ ಹಂಗಾಗಿ ನಾ ವಾಪಸ್ ಇಟ್ಕೋತೀನಿ. ನಾವು ಅಂದ್ರೆ ರೆಗ್ಯುಲರ್ ಒಬ್ಬರು ಕಡೆ ಮಾಡಿಸ್ತೇವೆ. ಸೊ ಅವ್ರೆ ಡೇಬಿಗಳೆಲ್ಲ ಖಾಲಿ ಅದು. ಇವು ನೋಡಿರಿ ಬೆಳ್ಳಿವ ನನ್ನ ಮಗಳು, ಇವೆಲ್ಲ ಇದ್ರೋಗಿನೂ ನಾ ಏನು ಕೊಟ್ಟಿಲ್ಲ ರೀ, ಇಟ್ಕೊಂಡು ನೀವೆಲ್ಲ ನೆನಪಿಗೆ ಬೇಕಾಕಾವು ಮುಂದೆ ಅಂತ ಹೇಳಿ. ಅವ್ರಿಗೆ ಹಾಕೇನೂ ಇಲ್ಲ, ಇಬ್ಬರಿಗೂ ಹಾಕಿಲ್ಲ. ಈಗ ಗೋಲುಗರ ಹಾಕ್ಬೇಕಂತಾನಿ, ಬಟ್ ಅವೇನು ಹಾಕೋತಾನಲ್ಲೂ ಗೊತ್ತಿಲ್ಲ, ಅವಂಗೂ ಹಾಕಿಲ್ಲ. ಒಂದು ಸರ್ತಿನೂ ಟಚ್ ಮಾಡಿಸಿಲ್ಲ ಇವನ್ನ. ಇವ ಮತ್ತು ಇವು ನೋಡಿದ ಪೆಂಡೆದ ಗೆಜ್ಜಿ ಮತ್ತು ಕಾಲಾಗಿನ ಚೈನಾ ನೋಡಿರಿ. ಇವ್ನು ಗೋಲುಗೆ ಏನು ಖರೀದಿ ಮಾಡೋಕೆ ಹೋಗಿಲ್ಲ ನಾವು, ಎಲ್ಲ ಅದಾವ. ಸೊ ಹಂಗಾಗಿ ನೋಡಿರಿ ಕಸ್ಕೊ ಆತಾನು. ಇವು ಇರೋಕ್ಕಾಗಲಿ ನಾ ಅವ್ರಿಗೆ ಮತ್ತೊಂದೊಂದು ಜೊತೆ ಚೈನಾ ಮಾಡಿಸಿದನು. ಬಟ್ ಅವನು ಏನು ಅವ್ರು ಹಾಕೊಂಡೇನೆ ಇಲ್ಲ, ಹಂಗೆ ಅದಾವು. ಇಲ್ಲಿ ನೋಡಿರಿ ಇವ ಗೋಲುಗೆ ಅಂತ ಮಾಡಿ ತಂದಿದ್ದು ನಾನು. ಈ ಬೇರೆ ಒಬ್ಬರೇ ನಮ್ಮ ವೈನಿ ಅದಾರು, ಅವ್ರು ಕೊಟ್ಟಿರು ಅವದಾವ ನನ್ನ ಕಡೆ. ಅವನ್ನ ಹಾಕೊಂಡು ನಾನು ಗೋಲು ಅಲ್ಲಿ ನೋಡಿರಿ ಕೈಯಾಗ ಕಾಣತಾವ ನೋಡಿರಿ. ಇವ ನೋಡಿರಿ ಇದು ಬೆಳ್ಳಿ ಮುಖವಾಡ್ರಿ, ನಾನು ಲಕ್ಷ್ಮೀ ಮಾಡಿಸಿದ್ನಿ ಇದನ್ನು ಅದಿದೆ. ಇವು ಬಂದ ಈಗ ಮೈನ್ ಹೋದಾಗ ಚೈನಾ ಮಾಡಿಸಿದ್ನಿ ಅವ್ರಿಗೆ. ಒಂದು ಸರ್ತಿನೂ ಇನ್ನೂ ಹಾಕಿಲ್ಲ, ಹಾಕಬೇಕು ನೋಡಿರಿ. ಅವಾಗ ಇವಕ್ಕೆ ನಾನು 1500 ರೂಪಾಯಿ ಕೊಟ್ಟು ತೊಗೊಂಡು. ಬಟ್ ಈಗೇನೋ 3,000 ರೂಪಾಯಿ ಒಂದಾಗ್ಯಾವ ಅಂತ ನಮ್ಮ ಮಮ್ಮಿ ಹೇಳತ್ತಿರಂಗೆ. ಅವಾಗ ತೊಗೊಂಡು ಚಲೋ ಮಾಡಿದ್ದು ನೋಡಂತ ಹೇಳಿ. ಇವು ಬಂದ ನಮ್ಮ ಅಕ್ಕಗಳು ಇಬ್ಬರು ಹಳಿ ಚೈನ್ ಕೊಡ್ರಿ ನೋಡ್ರಿ. ಇವು ಸಣ್ಣ ಹಾಕಿವ, ಇವು ದೊಡ್ಡ ಹಾಕಿವ. ಅವನು ಹಾಕೊಂಡಿಲ್ಲ ಅವ್ರ ಕರ್ರಾಗಿ ಬಿಡ್ತಾವೆ ಇಟ್ಟಲ್ಲಿ ಇಟ್ಟಿಟ್ಟ. ಸೊ ಇದು ಬಂದ ಗೋಲುನು ಓಡ್ದಾರ ನೋಡಿರಿ. ಇದನ್ನು ಹಾಕಿಲ್ಲ, ಇನ್ನು ಮುಟ್ಸೇನೂ ಇಲ್ಲ. ಸೊ ಇವಾಗ ಚೈನಾ ನಮ್ಮ ತಮ್ಮ ತಂದ್ಕೊಟ್ಟಾನು. ಇಟ್ಟು ದೊಡ್ಡದೇವ ಹಾಕೋಬೇಕ್ರಿ. ಮತ್ತು ನಾ ಹೇಳೋಂಗ ನಂಗೆ ಈ ಟೈಮ್ ಬಂದಾಗ ನಂಗೆ ಕಾಲಾಗಿ ಗೆಜ್ಜಿ ಬೇಕಂತ ಮುಂದೆ ಹೇಳಿ ಕೊಡ್ಸಂತ ಯಾನು. ಬಟ್ ಇದನ್ನು ಕೊಟ್ಟಾನವ. ಮತ್ತು ಇದು ಬಂದ ನಿಂಗದಕಾಯ, ಇದು ಕಡ್ಗಾರಿನ ಹಾಕೋಕಂತ ಮಾಡ್ಸೀನಿ. ಅವಾಗ ಹಾಕ್ಕೊಂಡಿರ್ತಾನೆ, ಡೈಲಿ ಏನು ಯೂಸ್ ಮಾಡತ್ತಿಲ್ಲ. ಈಗ ಗೋಲುಗೆ ಬಡಿತೈತಿ ಅಥವಾ ಡಿಸ್ಟರ್ಬ್ ಆಕೈತಿ ಅಂತೇಳಿ. ಸೊ ಅದಕ್ಕಾಗಿ ಆಮೇಲೆ ಇವು ಬಂದ ಹಲಗಡ್ಗ ನಾನು ಹಾಕೋಬೇಕಂತ ಹೇಳಿ ಮಾಡಿಸ್ಕೊಂಡಿದ್ದು. ಇವ್ನು ವಾಪಸ್ ಕೊಡಕ್ಕೆ ಹೋಗಿನಿ, ಮತ್ತು ವಾಪಸ್ ತೊಗೊಂಬನ್ನಿ ಕೊಡಲಿಲ್ಲ. ಹಂಗೆ ಉಳಿದಿದ್ದ ಚಲೋ ಆಗಿ, ಯಾಕಂದ್ರೆ ರೇಟ್ ಭಾಳ ಅಂದ್ರೆ ಭಾಳ ಜಂಪ್ ಆಗೈತಿ. ಸೊ ಅದಕ್ಕೆ ಇವು ಬಂದ ದೀಪ ನಮ್ಮ ಮನೆ ತೊಗೊಂಡಿನಿ. ಓಪನಿಂಗ್ದಾಗ ಒಬ್ಬರು ಕೊಟ್ಟಿರಿ ನಂಗೆ, ನಮ್ಮ ಅತ್ತಿ ತಂಗಿ. ಸೊ ಅವಿವ ಇವು ಒಂದು ಜೊತೆ ಕಿವ್ಯಾಗಿ ನೋಡಿರಿ. ಇಷ್ಟಿಷ್ಟು ಸಣ್ಣ ಭಾಳ ಇಷ್ಟ ಆಕವ ನನಗೆ. ಇದು ಬಂದ ನನ್ನ ದೊಡ್ಡ ತಾಳಿ ಚೈನ, ಅಂದ್ರೆ ನಮ್ಮ ಮದುವೆ ಮಾಡಿಸಿದ್ದೆ. ನೋಡ್ಬೋದು ನೀವು ಡಿಸೈನ್ ಹಿಂಗೈತಿ. ಇವ ಹಾಗಲಕಾಯಿ ರೀ. ಇವ ಅವರು ನಾವು ಫಸ್ಟ್ ಇದ್ರೆ ಹಾಕಿಸ್ತಾರೋ ಉತ್ತರ ಕರ್ನಾಟಕ ಸೈಡ್. ಸೊ ಆ ಕಡೆ ಸೈಡ್ದವ್ರು ಇದ್ರೆ ಅವ್ರಿಗೆ ಗೊತ್ತಿರ್ತದೆ ಇದ್ರ ಬಗ್ಗೆ. ಇದ್ರಾಗ ಒಂದ್ರಾಗ ಹಾಕ್ಸಿವ್ ನಾವು, ಇನ್ನೊಂದ್ರಾಗ ಸಂತಾಳೆ ಹಾಕ್ಸಿದ್ದು. ಬಟ್ ಅವ್ನು ತಗ್ಸಿದ್ದು ನಾನು, ಚಲೋ ಇರಾಕಿಲ್ಲ ಅಂತೇಳಿ. ಅಂದರೆ ಚಂದ ಒಂಥರ ಹೆಂಗೋ ಇದ್ದು ರೀ ಅವ. ಸೊ ಅದಕ್ಕಾಗಿ ಅವು ಬಂಗಾರ ಅನ್ಸಾತ್ರಿಕೇ ಇಲ್ಲ. ಇದು ಬಂದ ತಾಳಿ ಚೈನ. ಇದೊಂದು ಫ್ರೆಂಡ್ಸ, ಇನ್ನೂ ನಾನು ಲಕ್ಷ್ಮಿ ಹಾಕಂತೀವಿ ತಾಳಿ ಮಾಡಿಸಿದ್ನಿ. ಬಟ್ ಆಮೇಲೆ ನಂಗೆ ಏನೋ ಗುಂಡು ಮಾಡಿಸ್ಬೇಕನ್ನಿಸ್ತು. ಈಗ ಮನೆ ಹೋದಾಗ ನಾ ಈಗ ಗುಂಡು ಮಾಡ್ಸೀನಿ. ಇದನ್ನು ಒಂದು ಲೈನ್ ಪೋಣಿಸಿ ಇಟ್ಕೊಂಡೆ ನಾನು. ಅವಾಗ ಹಾಕೊಂಡಿರ್ತಾನೆ, ನೋಡಿರ್ಬೋದು ನೀವು ವಿಡಿಯೋದಾಗ. ಸೊ ನೋಡಿರಿ ಇದು ಚಂದ ಆಗೈತಿ, ಮಸ್ತ್ ಕಾಣಿಸ್ತತಿ. ಬಟ್ ಇನ್ನೂ ಅಷ್ಟು ಗುಂಡು ಮಾಡಿಸ್ಬೇಕಂತ ಈಗ ಹೋದಾಗ ಮಾಡಿಸ್ಬೇಕಂತ ಪ್ಲ್ಯಾನ್ನಾಗ ಅದನಿ. ಗುಂಡಿಂದನೇ ಮಾಡ್ಬೇಕಂತಿನ್ನ. ಇವ್ನು ನೋಡಿರಿ ಬಂಗಾರ ಒಂದು ಇದನ್ನಿಲ್ಲ ಒಗ್ಯಾಕತ್ತಾನು. ಈ ಫ್ರೆಂಡ್ಸ್ ನಮ್ಮ ಯಜಮಾನ್ರು ನಂಗೆ ಮಾಡಿಸ್ಕೊಟ್ಟಿದ್ದ ಚೈನ ಫಸ್ಟ್ ಟೈಮ್. ಎಲ್ಲ ಅಂದರೆ ಆಲ್ಮೋಸ್ಟ್ ಮಾಡ್ಸ್ಯಾರು. ಬಟ್ ಅವ್ರು ನಂಗೆ ಗೊತ್ತಿಲ್ಲ, ಸರ್ಪ್ರೈಸ್ ಕೊಟ್ಟಿದ್ದಿಲ್ಲ. ಭಾಳ ಜನಕ್ಕೆ ಇಷ್ಟ ಆಗೈತಿ. ಬಟ್ ನನಗೆ ಅವಾಗ ಇಷ್ಟ ಆಗಿರ್ಕಿಲ್ಲ. ಯಾಕಂದ್ರೆ ಏನೋ ಒಂಥರ ಸಣ್ಣಗೆ ಐತಿ, ಏನಿದೆ ಅಂತ ಹೇಳಿ ಹಿಂಗಿತ್ತು ನನ್ನ ತಲೆಯಾಗ. ಬಟ್ ಡಿಸೈನ್ ಏನೋ ಭಾಳ ಚಂದ ಐತೆ ಅಂತ ಇದ್ರದ. ನಂಗೆ ಎಲ್ಲರೂ ಹೇಳ್ತಿರ್ತಾರೋ ಭಾರಿ ಮಸ್ತ್ ಐತಿ ನಿಂದು ಇದ್ರದ್ದು ಡಿಸೈನ್ ಚೈನದಂತ. ನೋಡಿರಿ ಇದು ನಾ ಮಾಡಿಸ್ತಾ ಭಾಳ ಟ್ರೆಂಡಿಂಗ್ದಾಗಿತ್ತು ಗುಂಡಿನ ಸರ. ಈಗ ಹೋಗೈತಿತ್ತದ ನೋಡಿರಿ. ನಾ ವೀಡಿಯೋ ಮಾಡ್ತಾನೆ, ಅವ್ನು ಸಂಕಟ ನೋಡ್ರಿ ಅಟ್ಟೈತಿ ತುರ್ತಾನು. ಇದು ನೋಡಿರಿ, ಇದು ನಾ ಮಾಡಿಸ್ತಾ ಭಾಳ ಟ್ರೆಂಡಿಂಗ್ದಾಗಿತ್ತು. ಬಟ್ ಈಗಿಲ್ರಿ,
ಅವಾಗ ಇದನ್ನು ಮಾಡ್ಸೋಕೆ ಭಾಳ ಅಂದ್ರೆ ಭಾಳ ಕಷ್ಟ ಇತ್ತು. ಬಟ್ ಇವಾಗ ಇಂಥವು ಹತ್ತು ಮಾಡಿಸಿ ಹೋಗ್ತಾರೆ. ಅದೇನೋ ಅಂತಾರಲ್ರಿ, ಹಲ್ಲಿದ್ದಾಗ ಕಡ್ಲಿಲ್ಲ ಹಲ್ಲಿಲ್ಲ ಅಂತ. ಬಂಗಾರ ರೇಟ ನಾನು ಮನೆ ಆಗತ್ತೆ ಗೋಲು ನೋಡ್ರಿಲ್ಲ ಬಂದು ಎಲ್ಲ ಜಗ್ಗಾಕತ್ತಾನು. ಸೊ ಫ್ರೆಂಡ್ಸ್ ನೋಡಿರಿ, ನನ್ನ ಗೋಲ್ಡ್ ಇಷ್ಟ ಐತಿ ಈಗಿಲ್ಲೇ, ಊರಾಗೂ ಸ್ವಲ್ಪ ಐತಿ, ಬಟ್ ಅದನ್ನೇನು ಇಲ್ಲಿ ತಂದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ವಿಡಿಯೋ ಕಂಟಿನ್ಯೂ ಆಗತ್ತಿ, ಮಿಸ್ ಮಾಡಿದ ವಿಡಿಯೋ ನೋಡಿರಿ. ಮತ್ತು ಇದೊಂದು ನೋಡಿರಿ, ಈಗ ಮೊನ್ನೆ ಮಾಡ್ಸೀನಿ ನಾನು, 12 ಗ್ರಾಮ್ ಐತಿದ. ಸೊ ಇದೊಂದು ರೀ, ಇದು ನಾನು ಇದನ್ನು ಕರ್ಮಣಿದು ಇಲ್ದ ಮಾಡ್ಸೇನಿ ರೀ. ಯಾಕಂದ್ರೆ ನಾ ಹಳಿದಿತ್ತು ರೀ ನನ್ನ ಕರ್ಮಣಿದ, ಎಲ್ಲಿ ಕರ್ಮಣಿ ಇತ್ತಲ್ಲ ಅಲ್ಲೇ ಕಟ್ಟಾಗತ್ತಿತ್ತದ. ಅದನ್ನು ಒಂದು 3-4 ಸಲ ಬೆಸ್ಕಿ ಮಾಡಿಸಿದ್ದು, ಬಟ್ ಏನು ಉಪಯೋಗ ಆಗಲಿಲ್ಲ. ಅದು ಹಾಗಾಗಿ ನನಗೆ ಏನು ಅನಿಸ್ತಂದ್ರೆ ಚೈನೀಸ್ ಮಾಡಿಸಿದ್ರೆ ಗಟ್ಟಿ ಇರ್ಬೋದೇನೋ ಅಂತೇಳಿ ಈಗ ಮಾಡ್ಸೇನಿದ್ರೆ, ಮಾಡಿಸಿ ಒಂದು 3 ತಿಂಗಳು ಅಷ್ಟು ಆಯ್ತು. ಸೊ ಇದ್ರಿ, ಮತ್ತು ಕಿವಾಗಿನೂ ಇವು ಡೈಲಿ ಯೂಸಿಗೆ ಇಂಥವ ಯೂಸ್ ಮಾಡ್ತಾನೆ ನಾನು. ಸೊ ಇವು ನೋಡಿರಿ, ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಿ ನಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ.